ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಯಾದಂಥ ಜೀವನ ಅವರು ಬಂದಿದ್ದಾರೆ. ಹಾಗೆ ನಮ್ಮ ದೇವರಾಜ್ ಬೆಂಗಳೂರು ನಗರ ಪಶ್ಚಿಮದ ಜಿಲ್ಲಾಧ್ಯಕ್ಷರಾದಂಥ ದೇವರಾಜ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಈ ನಗರ ಅಧ್ಯಕ್ಷರಾದಂಥ ಮುಜಾಹಿದ್ ಬಾಷಾ, ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಬಂದಿದ್ದಾರೆ. ಹಾಗೆ ಯಾರ ಭಾಷಾ ಕಾರ್ಯದರ್ಶಿ ನಗರ ಕಾರ್ಯದರ್ಶಿ ಅವರು ಬಂದಿದ್ದಾರೆ. ಹಾಗೆ ರೋಷನ್ ನಗರ ಕಾರ್ಯದರ್ಶಿ ಅವ್ರಿಗೂ ಸ್ವಾಗತ. ಹಾಗೆ ನಮ್ಮ ಲಿಯಾಕತ್ ಸದಸ್ಯರು, ಹಾಗೆ ಮತ್ತು ಮಾಲಿನ್ಯ ಮೂಲದ ನಮ್ಮ ಕೆಆರ್ಎಸ್ ಸೈನಿಕರು ಮತ್ತು ಎಲ್ಲ ಜಿಲ್ಲಾ ಸೈನಿಕರಿಗೆ ಸ್ವಾಗತವನ್ನು ಈ ಪತ್ರಿಕಾಗೋಷ್ಠಿಗೆ ಕೋರ್ತಾ, ಇವತ್ತಿನ ವಿಚಾರ ಇಡೀ ದೇಶ ಮತ್ತು ರಾಜ್ಯದಲ್ಲಿ ರಸಗೊಬ್ಬರದ ಉತ್ಪಾದನೆ ಮತ್ತು ಪೂರೈಕೆಯಲ್ಲಿ ಕೊರತೆ ಆಯ್ತಾ ಇರ್ತಂಥ ಮುಖ್ಯವಾದ ನಮ್ಮ ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ವಿತರಣೆಯಲ್ಲಿ ಆಗ್ತಾ ಇರ್ತಂಥ ಅನ್ಯಾಯ, ಮೋಸ, ಇದರ ವಿರುದ್ಧ ನಾವು ಇವತ್ತು ಇದನ್ನು ನಾವು ಸರಿಯಾಗಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ರಸಗೊಬ್ಬರ ಪೂರೈಕೆ ಆಗಬೇಕು ಹಾಗೂ ಏನು MRP ಬೆಲೆಯಲ್ಲಿ ಅದನ್ನು ನೀಡಬೇಕು ಅಂತೇಳಿ ನಾವು ಇವತ್ತು ರಾಮನಗರ ಜಂಟಿ ಕಾರ್ಯದರ್ಶಿ ಜಂಟಿ ನಿರ್ದೇಶಕರನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಮನವಿಯನ್ನು ಕೊಟ್ಟು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆಯನ್ನು ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಅವರು ನಮ್ಮ ಉಸ್ತುವಾರಿ ಜೀವನ ನಾವು ಕೇಳ್ತೀವಿ. ಮೊದಲನೇದಾಗಿ ನಮ್ಮ ಪರಿಚಯವನ್ನು ಮಾಡಿಕೊಟ್ಟಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದಂತಹ ಗಂಗಾಧರ್ ಅವರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ, ಹಾಗೆ ಎಲ್ಲ ಮಾಧ್ಯಮದವರು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀನಿ. ಈಗ ಅವ್ರು ಹೇಳಿದ್ರು ಯಾವ ರೀತಿಯಾಗಿ ರಾಜ್ಯಾದ್ಯಂತ ರಸಗೊಬ್ಬರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಇಲಾಖೆಯ ಆಯುಕ್ತರನ್ನ ಭೇಟಿ ಮಾಡಿ ಸುಮಾರು 2,000 ಕೋಟಿಯಷ್ಟು ರೈತರಿಗೆ ನಾವು ಮೋಸ ಮಾಡ್ತಾ ಇರುವಂತದ್ದು. ಯಾರೋ ರಾಜ್ಯ ಸರ್ಕಾರ ರೈತರಿಂದ ಅಕ್ರಮವಾಗಿ ಸುಮಾರು 2 ಕೋಟಿ ಹಣವನ್ನ ವಾರ್ಷಿಕವಾಗಿ 2 ಕೋಟಿ ಹಣವಷ್ಟನ್ನ ವಸೂಲಿ ಮಾಡ್ತಾ ಇರುವಂತದ್ದು ಗಂಭೀರವಾದಂತಹ ಆರೋಪವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದೆ. ಏನು ರಾಜ್ಯಾದ್ಯಂತ ರಸಗೊಬ್ಬರವನ್ನ ಪೂರೈಕೆ ಮಾಡೋದ್ರಲ್ಲಿ ಅಕ್ರಮಗಳನ್ನ ಮಾಡ್ತಾ ಇರುವಂತಹ ಸರಬರಾಜುದಾರರು ಅದಕ್ಕೆ ಗೊತ್ತಿದ್ರೂ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇರುವಂತಹ ಕೃಷಿ ಇಲಾಖೆಯ ಬಗ್ಗೆ ಇವತ್ತು ನಿಜವಾದಂತಹ ಗಂಭೀರವಾದಂತಹ ಆರೋಪಗಳನ್ನ ನಾವು ಮಾಡ್ತಾ ಇದ್ದೀವಿ. ಏನಂದ್ರೆ ಇವತ್ತು MRP ದರಕ್ಕೆ ಯಾವುದೇ ಒಂದು ಯೂರಿಯಾ ಇರ್ಬೋದು, DAP ಇರ್ಬೋದು, ಗೊಬ್ಬರಗಳು MRP ದರಕ್ಕೆ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ನೀವು ಯಾವುದೇ ಜಿಲ್ಲೆಗೆ ಹೋದ್ರೂ MRP ದರಕ್ಕೆ ಇವತ್ತು ರಸಗೊಬ್ಬರಗಳು ರೈತರಿಗೆ ಸಿಗ್ತಾ ಇಲ್ಲ. ಸುಮಾರು 20ರಿಂದ 30% ಅಧಿಕ ಕೊಟ್ಟು ರೈತರು ಇವತ್ತು ರಸಗೊಬ್ಬರವನ್ನ ಖರೀದಿ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ರ ಜೊತೆಗೆ ಕೇವಲ ರಸಗೊಬ್ಬರ ಅಲ್ಲದೆ ಏನು ಡೀಲರ್ಗಳಿದ್ದಾರೆ, ರಸಗೊಬ್ಬರದ ಜೊತೆಗೆ ಸಪ್ಲಿಮೆಂಟರಿಗಳನ್ನ ನೀವು ಪರ್ಚೇಸ್ ಮಾಡಬೇಕು, ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತೇಳಿ ರೈತರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಇಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 500 ಕೋಟಿಯಷ್ಟು ಏನು ಸಪ್ಲಿಮೆಂಟ್ಸ್ ಖರೀದಿಯಲ್ಲಿ 500 ಕೋಟಿಯಷ್ಟು ವ್ಯವಹಾರಗಳಾಗ್ತಾ ಇದ್ದಾವೆ. ಅದು ಸಹ ಇವತ್ತು ರೈತರಿಗೆ ನಾವು ಮಾಡ್ತಾ ಇರುವಂತಹ ಧೋಖ, ರಾಜ್ಯ ಸರ್ಕಾರಗಳು ಮಾಡ್ತಾ ಇರುವಂತಹ ಧೋಖ ಮತ್ತು ವಂಚನೆ. ಏನು MRP ಅಂತ ನಿಗದಿ ಮಾಡಿದೆ ಒಕ್ಕೂಟ ಸರ್ಕಾರ, MRP ಅಂತ ನಿಗದಿ ಮಾಡಿದ ನಂತರ ಯಾವುದೇ ರೀತಿ ಅದಕ್ಕೆ ಮೇಲ್ಪಟ್ಟು ಹಣವನ್ನ ಖರೀದಿ ಯಾರು ಕೊಡಂಗಿಲ್ಲ. ಕೇವಲ ನಾವು ರಸಗೊಬ್ಬರದ ಬಗ್ಗೆ ಅಲ್ಲ, ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡಿದ್ರು ಅದಕ್ಕೆ MRP ಅಂತ ನಿಗದಿ ಮಾಡಿದ್ದಾರೆ. MRP ಒಳಗಡೆ ಕೊಡಬೇಕೇ ಹೊರತು MRP ಗಿಂತ ಅಧಿಕ ಹಣ ಕೊಡಂಗಿಲ್ಲ. ಆದ್ರೆ ರೈತರಲ್ಲಿ ಯಾಕೆ ಈ ರೀತಿಯಾದಂತಹ ಮೋಸಗಳಾಗ್ತಾ ಇದೆ? ಅದ್ರ ಜೊತೆಗೆ ಸರಿಯಾದ ಸಮಯಕ್ಕೆ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ನಿನ್ನೆ ಜನ ಬೆಳಿಗ್ಗೆ 4 ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತಿದ್ದಾರೆ. ಆದ್ರೆ ಸರಿಯಾದಂತಹ ರಸಗೊಬ್ಬರದ ಪೂರೈಕೆ ಆಗಿಲ್ಲ. ಜನ ಇವತ್ತು ಬೇಸತ್ತೋಗಿದ್ದಾರೆ. ಡೀಲರ್ಗಳನ್ನ ಕೇಳಿದ್ರೆ ಇಲ್ಲ, ನಮ್ಗೆ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ, ಇಲಾಖೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ನಮಗ್ ಬಂದ್ರೆ ತಾನೇ ನಾವು ರೈತರಿಗೆ ಸಮರ್ಪಕವಾಗಿ ಕೊಡೋದು ಅನ್ನೋದನ್ನ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ಜಿಲ್ಲಾ ಪತ್ರಿಕೆಗಳಲ್ಲಿ ನಾವು ನೋಡಿದಂಗೆ ನಿನ್ನೆ ನಡೆದಿರುವಂತದ್ದು ಗಂಭೀರವಾದಂತಹ ಆರೋಪ. ಇವತ್ತು ನಾವು ಇಲಾಖೆಯ ಜಂಟಿ ನಿರ್ದೇಶಕರನ್ನ ಭೇಟಿಯಾದ್ವಿ. ಇವತ್ತು ನಿಮ್ಮಲ್ಲಿರುವಂತಹ ಬೇಡಿಕೆ ಎಷ್ಟು ಸರಬರಾಜಾಗಿದೆ ಅಂತ ಅವರು ನಮಗೆ ಒಂದು ಸ್ಟಾಟಿಸ್ಟಿಕ್ಸ್ ನ ಕೊಟ್ಟಿದ್ದಾರೆ. DAP ಒಟ್ಟು ನಾನು ಹೇಳ್ತಾ ಇರುವಂತದ್ದು ಟನ್ಗಳಲ್ಲಿ 355 ಟನ್ನು ಬೇಡಿಕೆ ಇದೆ. ಆದ್ರೆ ಜೂನ್ ತಿಂಗಳಲ್ಲಿ ಇದುವರೆಗೂ ಒಂದೇ ಒಂದು ಟನ್ನು ಅವರು ಸರಬರಾಜು ಮಾಡಿಲ್ಲ. ಅದೇ ರೀತಿಯಾಗಿ ಯೂರಿಯಾ ಬೇಡಿಕೆ ಇರುವಂತದ್ದು 4068 ಟನ್ಗಳು. ಇವರು ಇಲ್ಲಿವರೆಗೂ ಪೂರೈಸಿರುವಂತದ್ದು 2000 ಟನ್ಗಳು ಅಂತ ಹೇಳಿದ್ದಾರೆ. ಇವತ್ತು ಮುಂಗಾರು ಪ್ರಾರಂಭ ಆಗಿದೆ.
ರೈತ ಅಲ್ಲಿ ವ್ಯವಸಾಯ ಮಾಡ್ತಾನೋ ಇಲ್ಲ ಬಂದು ಇಲ್ಲಿ ಇವರ ಅಂಗಡಿ ಮುಂದೆ ಕ್ಯೂ ಅಲ್ಲಿ ನಿಂತ್ಕೋತಾನೋ? ಇದಕ್ಕೆ ಯಾರು ಹೊಣೆ? ರಾಜ್ಯ ಸರ್ಕಾರ ನಾವು ಆಗ್ರಹ ಮಾಡ್ತಾ ಇರೋದೇನು ಅಂದ್ರೆ ಏನೇ ಆಗಲಿ MRP ಯಲ್ಲಿ ರಸಗೊಬ್ಬರವನ್ನ ಕೊಡಬೇಕು. ಮತ್ತೆ ಜಿಲ್ಲಾವಾರು ಇರುವಂತಹ ಏನು ಜಂಟಿ ನಿರ್ದೇಶಕರು ಮತ್ತು ಇನ್ನೊಬ್ರು ಏನು ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ದಯಮಾಡಿ ನೀವು ನಿಮ್ಮಲ್ಲಿ ಇರುವಂತಹ ನಿಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಅಂಗಡಿಗಳಿಗೆ ಯಾರು ಖಾಸಗಿ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳು ಏನು ನಡೆಸ್ತಾ ಇದ್ದಾರೆ ಅವ್ರನ್ನ ಹೋಗಿ ನೀವು ವಿಜಿಲೆನ್ಸ್ ಅಂತ ಮಾಡಿದೀವಿ, ಹೋಗ್ಬೇಕು. ಅವರು ಬೋರ್ಡ್ ಹಾಕಿದಾರಾ, MRP ದರಕ್ಕೆ ಕೊಡ್ತಾ ಇದ್ದಾರಾ ಅಥವಾ ರೈತರಿಂದ ಹೆಚ್ಚು ವಸೂಲಿ ಮಾಡ್ತಾ ಇದ್ದಾರಾ, ಖರೀದಿ ಮಾಡುವಂತಹ ರೈತರಿಗೆ ಬಿಲ್ ಕೊಡ್ತಾ ಇದ್ದಾರಾ, ಇಂಥವನ್ನೆಲ್ಲ ನೀವು ಪರಿಷ್ಕರಣೆ ಮಾಡಬೇಕು. ಆದ್ರೆ ಇದು ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದ್ರೆ ಒಂದು ರೀತಿಯ ಭ್ರಷ್ಟಾಚಾರ, ಎಲ್ಲರೂ ಶಾಮೀಲಾಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಕಂಪ್ನಿಯವರು ನಾವು MRP ಕಳಿಸ್ತೀವಿ ಅಂತ ಹೇಳುವಂತವ್ರು MRP ಅವರು ಡೀಲರ್ಗೆ ಕೊಡ್ಬೇಕಾದಾಗ ಕಂಪ್ನಿಯವರು ನೇರವಾಗಿ ಅವರ ವಾಹನದ ಮೂಲಕ ಸರಬರಾಜು ಮಾಡಬೇಕು. ಆದ್ರೆ ಇಲ್ಲಿ ನಡೀತಾ ಇರುವಂತದ್ದೇನೋ ಯಾವುದೇ ಕಂಪ್ನಿಯು ಸರಬರಾಜನ್ನ ಡೀಲರ್ ಮೇಲೆ ಬಿಟ್ಬಿಟ್ಟಿದೆ. ನೀವೇ ತಗೊಂಡೋಗ್ಬೇಕು, ಲೋಡು ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟೇಷನ್ ನಿಮ್ದೇ ಮಾಡಬೇಕು ಅಂತ ಹೇಳಿ ಒಂದು ರೀತಿಯಾದಂತಹ ಕಾನೂನನ್ನ ಇಲ್ಲದೆ ಇರುವಂತಹ ಕಾನೂನನ್ನ ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಡೀಲರ್ಗಳೇನ್ ಹೇಳ್ತಾರೆ, ಕಂಪ್ನಿಯವರು ನಮ್ಗೆ MRP ದರಕ್ಕೆ ನಮ್ಗೆ ಕೊಡುವಂತದ್ದು MRP ದರಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ನಾವೇ ಭರಿಸಬೇಕು, ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ನಾವೇ ಭರಿಸಬೇಕು. ಅದ್ರ ಜೊತೆಗೆ ಕಂಪ್ನಿಯವರು ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಡೀಲರ್ಗಳ ಹತ್ರ ಏನು ಸಪ್ಲಿಮೆಂಟ್ ಐಟಮ್ಗಳನ್ನ ತಗೊಳ್ಳೇಬೇಕು ಅನ್ನುವಂತಹ ಹೊರೆಯನ್ನ ಹಾಕ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ಕಂಪ್ನಿಯವರು ನೇರವಾಗಿ ಡೀಲರ್ಗಳಿಗೆ ಹೊರೆ ಹೇಳ್ತಾ ಇದ್ದಾರೆ. ಡೀಲರ್ಗಳು ತಂದು ರೈತರನ್ನ ನಾವು ಭಾರತ ದೇಶ ರೈತರೇ ನಮ್ಮ ಬೆನ್ನೆಲುಬು ಅಂತ ಭಾಷಣ ಮಾಡ್ತಿದೀವಿ. ಆದ್ರೆ ರೈತರಿಗೆ ಆಗ್ತಾ ಇರುವಂತ ಅಕ್ರಮವನ್ನ ತಡೆಯುವಂತವ್ರು ಯಾರು? ತಡೆಯೋ ನಿಟ್ಟಿನಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಯಾವ ರೀತಿಯಾದಂತ ಕ್ರಮ ತಗೊಂಡಿದ್ಯಾ, ಒಕ್ಕೂಟ ಸರ್ಕಾರಗಳೇನಾದ್ರೂ ಕ್ರಮ ತಗೊಂಡಿದ್ಯಾ ಅಂದ್ರೆ ಯಾವ್ದಕ್ಕೂ ಉತ್ತರ ಇಲ್ಲ. ಯಾಕೆಂದ್ರೆ ಬಹುತೇಕ ಏನು ಕಂಪ್ನಿಗಳಿದಾವೆ, ರಸಗೊಬ್ಬರದ ಕಂಪ್ನಿಗಳು ಬಹುತೇಕವಾಗಿ ಎಲ್ಲವೂ ಡೆಲ್ಲಿ ಮೂಲಕ, ಬಾಂಬೆ ಮೂಲಕ ಅಂದ್ರೆ ರಾಷ್ಟ್ರವ್ಯಾಪಿ ಇರುವಂತವು. ಇಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಯಾವುದೇ ಕಂಪ್ನಿ MRP ದರಕ್ಕಿಂತ ಹೆಚ್ಚು ಮಾಡ್ತೀವಿ ಅಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಗಂಭೀರವಾಗಿ ಪರಿಗಣಿಸಿ, ಯಾವ್ದಾದ್ರು ಡೀಲರ್ ಹೆಚ್ಚಿಗೆ ಹಣ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ನೋಟಿಸ್ ಕೊಟ್ಟು ಕ್ರಮ ಜರುಗಿಸುವಂತ ಕೆಲಸ ಮಾಡಬೇಕಿತ್ತು. ಆದ್ರೆ ನೇರವಾಗಿ ನಮ್ಮ ಏನು ಕರ್ನಾಟಕ ರೈತ ಸಹಾಯ ಕೇಂದ್ರ ಇದೆ, KRS ಪಕ್ಷದ ಒಂದು ಸಂಸ್ಥೆಯಾಗಿ ನಾವು ಮಾಡಿದೀವಿ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇರುವಂತಹ ಜಾಯಿಂಟ್ ಡೈರೆಕ್ಟರ್ ನಮ್ಗೆ ಹೇಳ್ತಾರೆ, ಇಲ್ಲ ಇದು ಇವತ್ತಿಂದ ಅಲ್ಲ, ವರ್ಷಾಂತರದಿಂದ ನಾವು ಇದೇ ರೀತಿಯಾಗಿ ನಡ್ಕೊಂಡ್ ಬರ್ತಾ ಇರೋದು, ಇದೇ ರೀತಿಯಾಗಿ ಪೂರೈಕೆ ಮಾಡುವಂತದ್ದು, ಒಂದು ರೀತಿಯಾಗಿ ಇದೇ ಕಾನೂನು ಆಗ್ಬಿಟ್ಟಿದೆ ಅನ್ನುವ ರೀತಿಯ ಉಡಾಫೆತನದ ಉತ್ತರಗಳನ್ನ ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರಿಗಾಗ್ತಾ ಇರುವಂತಹ ಮೋಸ, ವಂಚನೆ, ಇವತ್ತು ರೈತ ಬೆಳೆಯ ಬೆಳೆಗೆ ಸರಿಯಾದಂತ ಬೆಲೆ ನಿಗದಿ ಮಾಡಕ್ಕಾಗ್ತಾ ಇಲ್ಲ. ಒಂದ್ ಕಡೆ ಬರ ಬಂದ್ರೆ ಇನ್ನೊಂದ್ ಕಡೆ ಬೆಳೆ ಹಾನಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ರೈತರನ್ನ ಗಂಭೀರವಾಗಿ ಪರಿಗಣಿಸೇ ಇಲ್ಲ, ರೈತರಿಗೆ ಕೊಡಬೇಕಾದಂತ ಸೌಲಭ್ಯಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಇದು ಒಂದು ದೊಡ್ಡ ಹೊರೆ, ರೈತರಿಗೆ ನೇರವಾಗಿ ಸರ್ಕಾರಗಳು ಮಾಡ್ತಾ ಇರುವಂತಹ ವಂಚನೆ. ಇದು ನಾವು ಈ ಜಾಲವನ್ನ ಪತ್ತೆ ಹಚ್ಚಬೇಕು. ಸರ್ಕಾರ ನೇರವಾಗಿ ಇದನ್ನ ಯಾವ ರೀತಿಯಾಗಿ ಕಂಪ್ನಿಯವರು ಹೆಚ್ಚಿನ ದರಕ್ಕೆ ಡೀಲರ್ಗೆ ಮಾಡ್ತಾ ಇದ್ದಾರೆ ಅದನ್ನ ತಡಿಬೇಕು. ಡೀಲರ್ಗಳು ರೈತರಿಂದ ಹೆಚ್ಚಿನ ಹಣವನ್ನ ಪಡಿತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು. ಇದು 1-2% ನಲ್ಲಿ ನಡೀತಾ ಇರುವಂತದ್ದಲ್ಲ, ಸುಮಾರು 20-30% ಅಧಿಕವಾಗಿ ಪಡೀತಾ ಇರುವಂತದ್ದು. ನಮ್ಮಲ್ಲಿದೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಏನು ಯೂರಿಯಾ ರಸಗೊಬ್ಬರ ಒಂದು ಚೀಲಕ್ಕೆ 45 kg ಬರುತ್ತೆ, 266 ರೂಪಾಯಿ ಅದನ್ನ ತಗೋಬೇಕು, MRP ರೇಟ್ ಇರೋದು. ಆದ್ರೆ ಇವತ್ತು ಮಾಡ್ತಾ ಇರುವಂತದ್ದು 320-600 ರೂಪಾಯಿವರೆಗೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ DAP ಗೊಬ್ಬರ ಗರಿಷ್ಠ ಒಂದು ಚೀಲದಲ್ಲಿ 50 kg ಬರುತ್ತೆ, ಆ ಚೀಲದ ಬೆಲೆ 1350. ಆದ್ರೆ ಮಾರಾಟ ಮಾಡ್ತಾ ಇರುವಂತದ್ದು 1450ರಿಂದ 2100 ರೂಪಾಯಿವರೆಗೂ ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲಿಗೋಯ್ತು? ಎಲ್ಲಿಂದ ಎಲ್ಲಿಗೋಯ್ತು? MRP ದರ ಎಲ್ಲಿದೆ? ಇವ್ರು ಮಾಡ್ತಾ ಇರುವಂತದ್ದು ಎಲ್ಲಿದೆ? ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾದಂತದನ್ನ ತೀವ್ರವಾಗಿ ಖಂಡಿಸುತ್ತೆ. ಮತ್ತೆ 2026 ಮಾರ್ಚ್ಗೆ ಒಕ್ಕೂಟ ಸರ್ಕಾರ ಎಷ್ಟೆಷ್ಟು ಬೇಡಿಕೆಗಳಿದೆ ಅನ್ನೋದನ್ನ ಮತ್ತೆ ಎಷ್ಟು ಗೋಡಾನ್ಗಳಲ್ಲಿ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಯೂರಿಯಾ 18.26 ಲಕ್ಷ ಟನ್ ಇದೆ. DAP ಕರ್ನಾಟಕದ್ದು ನಾನು ಹೇಳ್ತಾ ಇರುವಂತದ್ದು. DAP 5.87 ಲಕ್ಷ ಟನ್ ಇದೆ. MOP 2.2 ಲಕ್ಷ ಟನ್ ಇದೆ. NPK 16.64 ಲಕ್ಷ ಟನ್ ಇರುವಂತದ್ದು. ಆದ್ರೆ ಇದು ಬೇಡಿಕೆ ಎಷ್ಟಿದೆ ಅನ್ನೋದನ್ನ ನಮ್ಗೆ ಒಕ್ಕೂಟ ಸರ್ಕಾರ ಕೊಟ್ಟಿಲ್ಲ. ಒಂದ್ ಕಡೆ ಕೊಡುತ್ತೆ, ಅಧಿಕವಾಗಿ ಇದೆ ಅನ್ನೋ ಮಾಹಿತಿಯನ್ನು ಹೇಳ್ತಾರೆ. ಆದ್ರೆ ಇವತ್ತು ನೀವು ಯಾವುದೇ ಜಿಲ್ಲೆಗೆ ಹೋದ್ರು ರೈತರು ಪಡೆದಾಡ್ತಾ ಇದ್ದಾರೆ. ಮೊನ್ನೆ ದಿನ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ನೋಡಿದೆ, ರೈತರು ಕಾಯೋದಕ್ಕಾಗಲ್ಲ ಅಂತ ಒಂದು ಚಪ್ಪಲಿಗಳನ್ನೇ ಹಾಕ್ಬಿಟ್ಟಿದ್ರು.
ಕ್ಯೂ ಅಲ್ಲಿ ಅವ್ರ ಚಪ್ಪಲಿಗಳನ್ನ ನಿಲ್ಲಿಸಿ ಅವರು, ಯಾಕೆಂದ್ರೆ ಇವತ್ತು ರಣ ಬಿಸಿಲು ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ, ಆ ಚಪ್ಪಲಿ ಸಾಲು ಮಾಡಿ ಇವರೆಲ್ಲ ಹೋಗಿ ಒಂದ್ ಕಡೆ ನೆರಳನ್ನ ನಿಂತಿರೋದು. ನೆನೆ ಮಾಗಡಿಲೂ ಅದೇ ರೀತಿಯಾಗಿ ಆಗಿರುವಂತದ್ದು. ಇದು ಕೇವಲ ಮಾಗಡಿ, ರಾಮನಗರ ಜಿಲ್ಲೆ ಅಥವಾ ಹಾವೇರಿ, ಶಿಗ್ಗಾವಿ ಅನ್ನೋದಲ್ಲ. ಇಡೀ ರಾಜ್ಯಾದ್ಯಂತ ಇವತ್ತು ಒಂದು ಕಡೆ ರಾಜ್ಯ ಸರ್ಕಾರ ಇಲ್ಲ ರಸಗೊಬ್ಬರದ ಪೂರೈಕೆ ಮಾಡ್ತಾ ಇದೀವಿ, ಯಾವುದೇ ರೀತಿಯ ಅದಕ್ಕೆ ಕಮ್ಮಿ ಆಗಿಲ್ಲ ಅಂತಾರೆ. ಆದ್ರೆ ಜನಗಳು, ರೈತರು ಮಾತ್ರ ಕ್ಯೂ ಅಲ್ಲಿ ನಿಂತು ಖರೀದಿ ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ನಮ್ಮ ಗಂಗಾಧರ್ ಅವರು ಹೇಳ್ತಾ ಇದ್ರು, ಒಬ್ಬೊಬ್ಬ ಬೇಕಾದವ್ರಿಗೆ ಡೀಲರ್ಗಳು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಬೇಕಾದಂತ ಸ್ನೇಹಿತರು, ಆಪ್ತರು ಬಂದಿರುವಂತ ರೈತರುಗಳಿಗೆ ಅವ್ರು ಕೇಳಿದಷ್ಟು ಗೊಬ್ಬರ ಕೊಡ್ತಾ ಇದ್ದಾರೆ. ಯಾರು ಪರಿಚಯ ಇಲ್ಲ ಅನ್ನುವಂತ ರೈತರಿಗೆ 1 ಚೀಲ 2 ಚೀಲ ಕೊಡ್ತಾ ಇದ್ದಾರೆ. ಅದು ಏನೋ MRP ದರಕ್ಕಲ್ಲ, ಅದನ್ನು ಹೆಚ್ಚಿನ ದರಕ್ಕೆ ಕೊಡ್ತಾ ಇರುವಂತದ್ದು. ಇವೆಲ್ಲ ನಿಲ್ಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹ ಮಾಡ್ತಾ ಇರುವಂತದ್ದು. ಮತ್ತೆ ನಮ್ದು ಕೆಲವು ಒಂದು 7 ಅಂಶಗಳ ಪಟ್ಟಿಯನ್ನ ನಾವು ಮಾಡ್ಕೊಂಡಿದ್ದೀವಿ. ಇದನ್ನ ಏನು ಇಲ್ಲಿನ ಜಂಟಿ ನಿರ್ದೇಶಕರಿಗೆ ನಾವು ಕೊಟ್ಟಿರುವಂತಹ ಆಗ್ರಹ ಪತ್ರದಲ್ಲಿ ಇದಾವೆ. ತಕ್ಷಣ ನಮ್ಮ 7 ಆಗ್ರಹಗಳೇನು ಅಂದ್ರೆ, ತಕ್ಷಣವಾಗಿ ಅಗತ್ಯವಿರುವಷ್ಟು ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು. ಜಿಲ್ಲಾದ್ಯಂತ ಎಲ್ಲಾ ರಸಗೊಬ್ಬರ ಮಾರಾಟಗಾರರು FCO 1985ರ ಷರತ್ತುಗಳ ಪ್ರಕಾರ ರಸಗೊಬ್ಬರ ಅಂಗಡಿಗಳಲ್ಲಿ ಬೆಲೆ, ಸ್ಟಾಕ್ ವಿವರ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ನಾವು ಹೇಳ್ತಾ ಇದೀವಿ, MRP ದರ ಏನಿದೆ ಅದನ್ನ ಕಡ್ಡಾಯವಾಗಿ ಪ್ರದರ್ಶಿಸಲೇಬೇಕು. ರಸಗೊಬ್ಬರದ ಗರಿಷ್ಠ ಮಾರಾಟ ಬೆಲೆ MRP ಮಾತ್ರ ಮಾರಾಟ ಮಾಡಬೇಕು. ಹೆಚ್ಚಿನ ಬೆಲೆಗೆ ಮಾರಾಟ ಮಾಡದಂತೆ ಕ್ರಮ ವಹಿಸಬೇಕು. ಇದು ಜಂಟಿ ನಿರ್ದೇಶಕರು ಕ್ರಮ ವಹಿಸಬೇಕಾಗಿರುವಂತದ್ದು. ರಸಗೊಬ್ಬರ ಅಕ್ರಮಗಳ ಬಗ್ಗೆ ದೂರು ನೀಡಲು ಸಂಬಂಧಪಟ್ಟಂತ ತಾಲೂಕು ಕೃಷಿ ಅಧಿಕಾರಿಯ ಹೇಳಿ ಮೊಬೈಲ್ ನಂಬರ್ ಅನ್ನು ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು. ರಸಗೊಬ್ಬರ ಮಾರಾಟ ಕಂಪನಿಗಳು ಕಡ್ಡಾಯವಾಗಿ ರಸಗೊಬ್ಬರಗಳನ್ನು ಡೀಲರ್ಗಳಿಗೆ ನಿಯಮಗಳ ಪ್ರಕಾರ ಅಂಗಡಿಯ ಬಾಗಿಲಿಗೆ ಡೋರ್ ಡೆಲಿವರಿ ಮಾಡಬೇಕು. ಅದನ್ನ ಖಾತ್ರಿಪಡಿಸ್ಕೊಳ್ಬೇಕು. ಯಾರು? ಸರ್ಕಾರದ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಅದನ್ನ ಖಾತ್ರಿಪಡಿಸ್ಕೊಳ್ಬೇಕು. ರಸಗೊಬ್ಬರ ಕಂಪನಿಗಳ ಸಬ್ಸಿಡಿ ರಸಗೊಬ್ಬರ ಜೊತೆಗೆ ಡೀಲರ್ಗಳಿಗೆ ಲಿಂಕ್ ಪ್ರಾಡಕ್ಟ್ಗಳು ನೀಡುವುದು ನಿಲ್ಲಿಸಬೇಕು ಮತ್ತು ಡೀಲರ್ಗಳು ಲಿಂಕ್ ಪ್ರಾಡಕ್ಟ್ ರೈತರಿಗೆ ಬಲವಂತವಾಗಿ ಮಾರುವುದನ್ನು ನಿಲ್ಲಿಸಬೇಕು. ಈ ನಿಯಮಗಳು ಮಿತಿ ಮೀರಿನ ಬಗ್ಗೆ ಯಾವುದೇ ದೂರು ಬಂದಾಗ ಆ ಡೀಲರ್ನ ಲೈಸೆನ್ಸ್ ರದ್ದುಪಡಿಸಬೇಕು ಅಂತ ಹೇಳಿ ಕ್ರಮ ಕೈಗೊಳ್ಳಬೇಕು. ಯಾವ ಡೀಲರ್ಗಳು MRP ದರಕ್ಕಿಂತ ಹೆಚ್ಚು ಮಾಡ್ತಾರೆ, ಅದ್ರ ಜೊತೆಗೆ ಲಿಂಕ್ ಪ್ರಾಡಕ್ಟ್ ಗಳನ್ನ ತಗೊಳ್ಳೇಬೇಕು ಅಂತ ಹೇಳಿ ಕೇಳ್ತಾರೆ, ಅಂತವ್ರ ಬಗ್ಗೆ ದೂರು ಬಂದ್ರೆ ಕೂಡಲೇ ಅವರ ಲೈಸೆನ್ಸ್ ಅನ್ನ ರದ್ದುಗೊಳಿಸಬೇಕು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇರುವಂತಹ ಆಗ್ರಹಗಳು. ಏನು ಈ ರೀತಿಯಾಗಿ ಲಿಂಕ್ ಪ್ರಾಡಕ್ಟ್ಸ್ ಕೊಡೋದು, MRP ದರಕ್ಕಿಂತ ಹೆಚ್ಚು ಮಾಡುವಂತದ್ದನ್ನ ಇಡೀ ದೇಶದಲ್ಲಿ ನಾವು ಕಂಡಿದ್ದೀವಿ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಸರ್ಕಾರಗಳು ಯಾವ ಕಂಪನಿಗಳು MRP ದರಕ್ಕಿಂತ ಹೆಚ್ಚಿಗೆ ಮಾಡ್ತಾರೆ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡುವಂತಹ ಕೆಲಸವನ್ನ ಅವರಲ್ಲಿ ಅಧಿಕೃತವಾಗಿ ಮಾಡ್ಕೊಂಡಿದ್ದಾರೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಸರ್ಕಾರಗಳು. ಕರ್ನಾಟಕ ಸರ್ಕಾರ ಮಾತ್ರ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ರೀತಿಯಾಗಿ ವರ್ತಿಸ್ತಾ ಇರುವಂತದ್ದು. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಮಾದರಿಯಾಗಿ ಕರ್ನಾಟಕವು ಯಾವ ಡೀಲರ್ಗಳು ಅಥವಾ ಯಾವ ಕಂಪನಿಗಳು ಹೆಚ್ಚಿನ ದರಕ್ಕೆ ಮಾಡ್ತಾರೆ ಅವರ ಲೈಸೆನ್ಸ್ ಅನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ಇದನ್ನ ಹೇಳ್ತಾ ಮಾಧ್ಯಮದವ್ರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಯಾವುದು ಪ್ರಶ್ನೆಗಳಿಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಈ ರೀತಿಯಾಗಿ ನಮ್ಮ ಏನು ಮಾಧ್ಯಮದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ, ದಯಮಾಡಿ ಮಾಧ್ಯಮದವರು ಇದನ್ನ ಪ್ರಸಾರ ಮಾಡಬೇಕು, ನಮಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ.